ಇನ್ನು ಸಿಟಿ ರವಿ ಅವರ ಬಂಧನ ಬಿಡುಗಡೆ ಬಗ್ಗೆ ಅವರ ಪುತ್ರ ಸೂರ್ಯ ಸಹ ಮಾತನಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆ. ಇದು ನಮಗೆ ಸತ್ಯಕ್ಕೆ ಸಂದಂತಹ ಜಯ. ಕಾನೂನಿನ ಮೇಲೆ ನಮಗೆ ನಂಬಿಕೆ ಇದೆ. ನಮ್ಮ ತಂದೆ ಎಲ್ಲರಿಗೂ ಗೌರವವನ್ನ ನೀಡ್ತಾರೆ. ನಮ್ಮ ತಂದೆ ಯಾರೊಂದಿಗೂ ಆ ರೀತಿ ಮಾತನಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ತಂದೆ ಬಿಡುಗಡೆಗೆ ಸಂಭ್ರಮಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಬಂಧನದಿಂದನೂ ಕೂಡ ಚಿಕ್ಕಮಗಳೂರು ನಗರದಲ್ಲಿ ಸಾಕಷ್ಟು ಕಾರ್ಯಕರ್ತರಲ್ಲಿ ಒಂದು ಅಸಮಾಧಾನ ಉಂಟಾಗಿತ್ತು ಮತ್ತು ಆಕ್ರೋಶ ಕೂಡ ಉಂಟಾಗಿತ್ತು. ಮತ್ತು ಕೋರ್ಟ್ ಯಾವ ರೀತಿ ತೀರ್ಪು ಮಾಡುತ್ತೋ ಅನ್ನೋ ಆತಂಕದಲ್ಲಿತ್ತು. ಆದರೆ ಆ ಕೋರ್ಟಿನ ತೀರ್ಪು ಹೊರಬಂದ ತಕ್ಷಣ ಚಿಕ್ಕಮಗಳೂರು ನಗರದಲ್ಲಿ ಒಂದು ಸಂಭ್ರಮಾಚರಣೆ ಮಾನ್ಯ ಮಾಡಿದೆ. ಈಗ ಸಿಟಿ ರವಿ ಅವರ ಹಿರಿಯ ಪುತ್ರ ಸೂರ್ಯ ಅವರು ಕೂಡ ಈಗ ಕಾರ್ಯಕರ್ತರ ಜೊತೆ ಡ್ಯಾನ್ಸ್ ಮಾಡ್ತಿರೋಂಥದ್ದು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಮಾತಾಡ್ತಾನೆ. ಸರ್ ನಮಸ್ತೆ. ಸರ್, ಈಗ ಆತಂಕ ಇದ್ದಂಥದ್ದು ಕಾರ್ಯಕರ್ತರು ಮುಖದಲ್ಲೂ ಕೂಡ ದುಗುಡ ಇತ್ತು. ಏನು ಅನ್ಸುತ್ತೆ ಸರ್ ನಿನ್ನೆ ಎಲ್ಲ ನ್ಯಾಯ ಬರುತ್ತೆ ಅಂತ ನಂಬಿಕೆ ಇತ್ತು. ಆ ದೇವ್ರ ಮೇಲೆ ನಂಬಿಕೆ ಇತ್ತು. ಕಾನೂನು ನಾವು ತಪ್ಪು ಮಾಡಲ್ಲ ಅಂತ, ನಮ್ಮ ಅಪ್ಪ ತಪ್ಪು ಮಾಡಿಲ್ಲ ಅಂತ ಗೊತ್ತಿತ್ತು. ಕಾನೂನು ನಮ್ಮ ಪರವಾಗಿ ಆರ್ಡರ್ ಕೊಡುತ್ತೆ ಅಂತ ನಂಬಿಕೆ ಇತ್ತು ನನ್ನ ಮೇಲೆ. ಈ ಥರ ಮಾತೆಲ್ಲ ಅವ್ರು ಮಾತಾಡಲ್ಲ. 22 ವರ್ಷದಿಂದ ನೋಡ್ತಿದ್ದೀನಿ. ಅವ್ರು ಈ ಥರ ಮಾತೆಲ್ಲ ಅವ್ರ ಬಾಯಿಂದ ಬರಲ್ಲ. ಅವ್ರ ದೊಡ್ಡವರು ಚಿಕ್ಕವರು ಎಲ್ಲರ ಜೊತೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಸೊ ಈ ಥರ ಮಾತೆಲ್ಲ ಅವ್ರು ಮಾತಾಡಲ್ಲ ಅಂತ ನನಗೆ ಗೊತ್ತು. ಈ ಥರ ಸುಳ್ಳು ಮಾತು ಅಂತ ನನಗೆ ಗೊತ್ತು. ಅದು ಅಂತಂದರೆ ಈಗ ಅವ್ರು ಈ ರೀತಿ ಮಾತು ಈಗಾಗಲೇ ಏನು ಕಾಂಗ್ರೆಸ್ ಕೂಡ ಅವ್ರ ಮೇಲೆ ಅಸಮಾಧಾನ ಹೊರಾಗ್ತಿರೋದು ಮತ್ತು ಆರೋಪ ಮಾಡ್ತಿರೋಂಥದ್ದು, ಈ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ ಅಂತ ನಿಮಗೆ ಅನಿಸುತ್ತಾ ಸರ್? ಇಲ್ಲ, ಈ ಥರ ಮಾತು ಅವ್ರು ಮಾತಾಡಲ್ಲ. ಈ ಥರ ಮಾತು ಅವ್ರು ಯಾವತ್ತೂ ಮಾತಾಡಲ್ಲ. ನಾನೀಗ ಆರೋಪದ ಮೇಲೆ ನಂಬಿಕೆ ಇಲ್ಲ, ಯಾವತ್ತೂ ನಂಬಿಕೆ ಇರಲ್ಲ. ಚಿಕ್ಕಮಗಳೂರು ಜನ ಗೊತ್ತಿದೆ ಅವ್ರು ಎಂಥ ಮನುಷ್ಯ ಅಂತ. ಎಲ್ಲರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ಸೋದವರು. ಚಿಕ್ಕವರು ದೊಡ್ಡವರು ಯಾರು ಆಗಲಿ ಅವ್ರು ತುಂಬ ಮರ್ಯಾದೆ ಕೊಟ್ಟು ಎಲ್ಲರನ್ನೂ ಮಾತಾಡ್ಸೋದು. ಸೊ ಈ ಥರ ಮಾತುಗಳೆಲ್ಲ ಅವ್ರ ಬಾಯಿಂದ ಬರೋ ಸಾಧ್ಯತೆಯೇ ಇಲ್ಲ. ನ್ಯೂಸ್ ನೋಡಿದಾಗ ನನಗೆ ನಂಬಕ್ಕಾಗಲಿಲ್ಲ ಈ ಥರ ನಮ್ಮ ಅಪ್ಪನ ಬಾಯಿಂದ ಬರುತ್ತೆ ಅಂತ. ಇದು ಯಾಕೆ ಸುಳ್ಳು ಹೇಳ್ತಿದ್ದಾರೆ ಅಂತ ನಾನು ಪದೇ ಪದೇ ಯೋಚನೆ ಮಾಡ್ತಿದ್ದೆ. ಈ ಥರ ಅವ್ರು ಯಾವತ್ತೂ ಮಾತಾಡಲ್ಲ. ಮತ್ತು ಅರೆಸ್ಟ್ ಆಗಿದಾಗ ಒಂದು ಸ್ವಲ್ಪ ಗಾಬರಿ ಆಯ್ತು ನನಗೆ. ಮತ್ತು ಅವ್ರು ರಾತ್ರಿಯೆಲ್ಲ ನಮ್ಮ ಅಪ್ಪನ ಸ್ಟೇಷನಲ್ಲಿ ಇರೋ ಬರಲು ಎಲ್ಲೆಲ್ಲೋ ಸುತ್ತಿಸ್ತಿದ್ದಾರೆ. ಅವಾಗೆಲ್ಲ ಗಡಿಬಿಡಿ ಆಯಿತು. ಬೆಳಗ್ಗೆ ಎದ್ದು ನಿದ್ದೆ ಬರಲಿಲ್ಲ ನನಗೆ. ಬೆಳಗ್ಗೆ ಎದ್ದು ನೋಡಿದಾಗ ಗಾಯ ಎಲ್ಲ ಆಗಿತ್ತು ಅವರಿಗೆ. ಅವಾಗ ತುಂಬ ಗಾಬರಿ ಆಯ್ತು ನನಗೆ. ಯಾಕೆ ಹಿಂಗೆ ಆಗ್ತದೆ, ಯಾಕೆ ಹಿಂಗೆಲ್ಲ ಮಾಡ್ತಾರೆ, ಯಾಕೆ ಇಷ್ಟು ಬೇಗ ಅರೆಸ್ಟ್ ಮಾಡಿದ್ರು, ಏನು ಪ್ರೂಫ್ ಇಲ್ದಲೇ ಈ ಥರ ಯಾಕೆ ಮಾಡ್ತಿದ್ದಾರೆ ಅಂತ ಇದಿತ್ತು. ಬಟ್ ನನಗೆ ನಂಬಿಕೆ ಇತ್ತು, ಎಲ್ಲ ನಮ್ಮ ಪರವಾಗಿ ಆರ್ಡರ್ ಬರುತ್ತೆ, ದೇವ್ರು ನಮ್ಮ ನ್ಯಾಯ ಕೊಡಿಸ್ತಾನೆ ಅಂತ ನಮಗೆ ನಂಬಿಕೆ ಇತ್ತು. ಕೋರ್ಟ್ ಆರ್ಡರ್ ಬಂದಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಒಂದು ದೊಡ್ಡ ರಿಲೀಫ್ ಬಂದಂಗೆ ಆಯ್ತು ನನಗೆ. ಇಡೀ ರಾತ್ರಿ ಅವ್ರನ್ನ ಸುತ್ತಿರುವಂಥದ್ದು, ಬೇರೆ ಸ್ಟೇಷನು. ಈಗ 3 ಆ ಜಿಲ್ಲೆಯನ್ನು ನಮ್ಮನ್ನು ಸುತ್ತಿದ್ದಾರೆ ಅಂತ. ಈಗ ನೀವು ಕೂಡ ಫೋನ್ ಏನಾರ ಮಾಡಿದ್ರಾ? ಇಲ್ಲ, ಅವ್ರ ಜೊತೆ ಡೈರೆಕ್ಟಾಗಿ ನನಗೆ ಫೋನಲ್ಲಿ ಮಾತಾಡೋಕ್ಕೆ ಸಿಗಲಿಲ್ಲ, ಅವಕಾಶ ಸಿಗಲಿಲ್ಲ. ಮಧ್ಯಾಹ್ನ ಒಂದು ಮಾತಾಡಿದ್ದು ಬಿಟ್ಟರೆ ರಾತ್ರಿ ಫುಲ್ ಸಿಕ್ಕಿರಲಿಲ್ಲ. ಅವಾಗ ಸ್ವಲ್ಪ ಗಾಬರಿ ಆಯಿತು, ಯಾಕೆ ಫೋನಿಗೆ ಸಿಗ್ತಿಲ್ಲ, ಏನಾಯಿತು, ಯಾಕೆ ಅಂತ. ಬಟ್ ನಮ್ಮ ಗನ್ಮ್ಯಾನ್ ಮತ್ತು ಡ್ರೈವರ್ ನನಗೆ ಫೋನ್ ಮಾಡ್ತಿದ್ದೆ. ಗಂಟೆಗೂ ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ತಿದ್ದೆ. ಅವಾಗ ಅವ್ರು ಹೇಳ್ತಿದ್ರು, ಈಗ ಸುತ್ತಿಸ್ತಿದ್ದಾರೆ, ನಮ್ಮನ್ನು ಫಾಲೋ ಮಾಡೋಕ್ಕೆ ಬಿಡ್ತಿಲ್ಲ ಅಂತ. ಸೊ ಸ್ವಲ್ಪ ಗಾಬರಿ ಆಯ್ತು ಅವಾಗ. ಕಾರ್ಯಕರ್ತರು ಸಾವಿರಾರು ಕಾರ್ಯಕರ್ತರು ಮನೆ ಮುಂದೆ ಇರುವಂಥದ್ದು ಏನು ಅನ್ಸುತ್ತೆ ಸರ್? ಈ ಕಾರ್ಯಕರ್ತರು ನೋಡಿ, ಅವರ ಒಂದು ಪ್ರೀತಿ ನೋಡಿ, ಅವರು ಸಿಟಿ ರವಿ ಅವ್ರನ್ನ ಬಂಧನ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆ ಸಂಜೆಯಿಂದನೂ ಹೋರಾಡ್ತಿರೋಂಥದ್ದು ನೋಡ್ರೆ ಏನು ಅನ್ಸುತ್ತೆ ಸರ್ ನಿಮಗೆ? ಅದು ತುಂಬ ಖುಷಿ ಇದೆ. ಅಂದರೆ ನಾನೊಬ್ಬನೇ ಅಲ್ಲ, ಸುಮಾರು ಜನ ಇದ್ದಾರೆ ಅವರು ಆ ಮಾತನ್ನು ನಂಬಲ್ಲ ಅಂತ. ಈ ಥರ ಎಲ್ಲರಿಗೂ ಗೊತ್ತು. ಯಾರ್ಯಾರ ಈ ಕಾರ್ಯಕರ್ತ ಗೊತ್ತು ಅವರಿಗೆ ಈ ಥರ ಅದಕ್ಕೆ ಅವ್ರು ಬಂದು ನಿಂತಿರೋದು. ಆ ಪ್ರೀತಿ ಇರೋದು ಯಾಕೆ ಅಂದರೆ ಅವರೊಬ್ಬರು ಒಳ್ಳೆ ಮನುಷ್ಯ ಅಂತಾನೆ. ಎಲ್ಲರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ಸೋ ದಸೆಯಿಂದನೇ ಈ ಥರ ಇರೋದು. ಸೊ ಎಲ್ಲರೂ ಕಾರ್ಯಕರ್ತನೆಲ್ಲ ನೋಡಿ ಇಲ್ಲಿ ಮನೆ ಹತ್ರ ಬಂದು ಮಾತಾಡಿಸಿ ಎಲ್ಲರೂ ನನ್ನ ಜೊತೆ ಇದ್ದು ಟೆಸ್ಟ್ ಮಾಡಿ ಇದು ಫಾಲ್ಸ್ ಅರೆಸ್ಟ್ ಅಂತ ತುಂಬ ಖುಷಿ ಆಯಿತು. ಅಂದರೆ ಈಗ ಈ ರಾಜಕೀಯವಾದ ಈ ರೀತಿ ಹೇಳಿಕೆಗಳು, ಈ ರೀತಿ ರಾಜಕೀಯ ಅರೆಸ್ಟು ಇವೆಲ್ಲ ನಿಮಗೆ ಹೊಸ್ತು. ಯಾಕೆಂದರೆ ಎಜುಕೇಷನ್ ಮುಗಿಸಿ ಈಗಿನ್ನೂ ಚಿಕ್ಕಮಗಳೂರಿಗೆ ಬಂದಿರುವಂಥದ್ದು, ಈಗ ರೀಸೆಂಟ್ ಡೇಸಲ್ಲಿ ನೀವು ಈಗ ಚಿಕ್ಕಮಗಳೂರಿಗೆ ಬಂದಿರುವಂಥದ್ದು, ತಕ್ಷಣ ಈಗ ಬಂದಾಗ ಇಷ್ಟು ದಿನಗಳೇ ಸುಮಾರು ವರ್ಷಗಳ ಕಾಲ ಇಲ್ದಲೇ ಇರುವಂಥ ಈ ಅರೆಸ್ಟು, ಈ ಬಂಧನ, ಈ ರೀತಿ ತಲೆಯಲ್ಲಿ ರಕ್ತ ಬರುವಂಥದ್ದು, ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ? ರಾಜಕೀಯ ಏನು ಅನ್ನಿಸ್ತು? ರಾಜಕೀಯದ ಬಗ್ಗೆ ಇನ್ನೂ ಮಾತಾಡೋಕ್ಕೆ ನೀವು ಹೇಳ್ದಂಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಈಗಷ್ಟೇ ಬಂದಿರೋದು. ಇನ್ನೂ ಗಮನಿಸಿ ಮಾತಾಡ್ಬೇಕು ನಾನು ರಾಜಕೀಯದ ಬಗ್ಗೆ. ಇನ್ನೂ ವಯಸ್ಸಿಲ್ಲ ನನಗೆ, ತುಂಬ ಚಿಕ್ಕವನು. ಬಟ್ ನೀವು ಹೇಳ್ದಂಗೆ ಸ್ವಲ್ಪ ಇದೆಲ್ಲ ನೋಡಿ ಒಂಥರ ಗಾಬರಿ ಆಯಿತು. ಯಾಕೆ ಈ ಥರ ಆಗ್ತಿದೆ, ರಾಜಕೀಯ ದಸೆಯಿಂದನೇ ಇದೆ ಆಗ್ತಿರೋದ ಅಂತ ಸ್ವಲ್ಪ ಗಾಬರಿ ಆಯಿತು. ಇದು ಸಿಟಿ ರವಿಯವರ ಹಿರಿಯ ಪುತ್ರ ಸೂರ್ಯ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.